ಆಮ್ ಆದ್ಮಿ ಪಕ್ಷಕ್ಕೂ ಕೇಡುಗಾಲ ಬಂದಂತಿದೆ. ವೈಭವ್ ಕುಮಾರ್ನ ಮಾಡಿಕೊಂಡ ಅವಾಂತರದಿಂದಾಗಿ ಭಾರಿ ಮುಜುಗರವನ್ನು ಎದುರಿಸಬೇಕಾಗಿ ಬಂದಿದೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಈ ಘಟನೆ ನಡೀತು. ತೀವ್ರವಾದ ದೈಹಿಕ ಹಲ್ಲೆ ನಡೆಸಿದ್ದಾನೆ. ದಿಲ್ಲಿಯ ನಾಗರಿಕರು ಆಘಾತಗೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಶುರು ಮಾಡಿದೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ರಾಜಕೀಯ ವಿಶ್ಲೇಷಣೆಗೆ ನಮ್ಮ ವೀಕ್ಷಕರಿಗೆಲ್ಲರಿಗೂ ಹೃತ್ಪೂರ್ವಕ ಸುಸ್ವಾಗತ. ಇವತ್ತೊಂದು ವಿಷಾದನೀಯ ಘಟನೆಯ ಬಗ್ಗೆ, ಆಘಾತಕಾರಿ ವಿದ್ಯಮಾನದ ಬಗ್ಗೆ ಮಾತಾಡಲೇಬೇಕಾಗಿ ಬಂದಿದೆ. ದಿಲ್ಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರಕ್ಕೆ ಮತ್ತು ಆ ಪಾಕ್ ಪಕ್ಷಕ್ಕೂ ಕೂಡ ಯಾಕೋ ಕೇಡುಗಾಲ ಬಂದಂತಿದೆ. ತಮ್ಮ ಜನಪ್ರಿಯತೆಯ ಉತ್ತುಂಗಕ್ಕೇರಿದ್ದ ಆಮ್ ಆದ್ಮಿ ಪಕ್ಷ ವಿಶೇಷವಾಗಿ ಕಳೆದ ವರ್ಷ ಪಂಜಾಬ್ ರಾಜ್ಯದ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾಧಿಸಿದ ಪ್ರಚಂಡ ದಿಗ್ವಿಜಯದ ನಂತರ ಒಂದಾದ ಮೇಲೆ ಒಂದು ಸ್ವಯಂ ಕೃತಾಪರಾಧಗಳಿಂದ, ತಾನೇ ಕೈಯಾರೆ ಮಾಡಿಕೊಂಡ ಎಡವಟ್ಟುಗಳಿಂದ ತೊಂದರೆಗೆ ಸಿಲುಕೊಳ್ತಾ ಇರೋದು, ಸಾರ್ವಜನಿಕ ಮುಜುಗರಕ್ಕೆ ಒಳಗಾಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗಾಗಲೇ ಕಳೆದ ಸೆಪ್ಟೆಂಬರ್ನಿಂದ ಅಲ್ಲಿನ ಲಿಕ್ಕರ್ ಹಗರಣದಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರೇ ಹಲವಾರು ಬಾರಿ ಸಮನ್ಸ್ಗಳಿಗೆ ಕೈ ಕೊಡ್ತಾ ಸುಮಾರು 8 ಬಾರಿ ಜಾರಿ ನಿರ್ದೇಶನಾಲಯ ನೀಡಿದ ಸಮನ್ಸ್ಗಳಿಂದ ತಪ್ಪಿಸ್ಕೊಳ್ತಾ ವಿಚಾರಣೆಗೆ ಹಾಜರಾಗದೆ ಅವರು ಓಡಾಡ್ಕೊಂಡಿದ್ದನ್ನು ನಾವು ನೋಡಿದ್ದೇವೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 21ಕ್ಕೆ 9ನೇ ಬಾರಿ ಸಮನ್ಸ್ಗೆ ಅವರು ವಿಚಾರಣೆಗೆ ಹಾಜರಾದಾಗ ಜಾರಿ ನಿರ್ದೇಶನಾಲಯ ಅವ್ರನ್ನ ಅರೆಸ್ಟ್ ಮಾಡಿತು. ಅದಾದ ನಂತರ ಆ ವಿಚಾರಣಾ ನ್ಯಾಯಾಲಯ ಅವರನ್ನ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಕಸ್ಟಡಿ ಕಳಿಸಿತ್ತು. ತಿಹಾರ್ ಜೈಲಿನಲ್ಲಿ ಸುಮಾರು 50 ದಿನಗಳ ಕಾಲ ಬಂದಿಯಾಗಿ ಕಾಲ ಸವಿಸಿದ ನಂತರ ಮೊನ್ನೆ ತಾನೇ ಸುಪ್ರೀಂ ಕೋರ್ಟು ಒಂದು ವಿಶೇಷ ಸಂದರ್ಭ ಅನ್ನೋ ರೀತಿಯಲ್ಲಿ ಅವ್ರಿಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಅದು ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ. ಅವರು ಮತ್ತೆ ದಿಲ್ಲಿಯ ಮತದಾನ ಜೂನ್ 1ನೇ ತಾರೀಕು, ದಿಲ್ಲಿಯ ಮತದಾನ ಮುಗಿದು ಮರುದಿವಸವೇ ಜೂನ್ 2ನೇ ತಾರೀಕು ಮತ್ತೆ ಜೈಲು ಅಧಿಕಾರಿಗಳ ಮುಂದೆ ಶರಣಾಗತರಾಗಬೇಕು ಅನ್ನೋ ಆದೇಶವನ್ನು ಕೊಟ್ಟಿದೆ. ಜೈಲಿನಿಂದ ಹೊರಬಿದ್ದವರೇ ಏಕ್ದಮ್ ಪರಾಕ್ರಮಶಾಲಿಯಾಗಿ ಹಾರಾಡ್ಲಿಕ್ಕೆ ಶುರು ಮಾಡಿದ್ರು ಅರವಿಂದ್ ಕೇಜ್ರಿವಾಲ್. ಏಕಾಏಕಿ ಇಂಡಿಯಾ ಮೈತ್ರಿಕೂಟದ ಪರವಾಗಿ, ಅಂದ್ರೆ ಈಗಾಗಲೇ ದಿಲ್ಲಿಯ 7 ಸೀಟ್ಗಳ ಪೈಕಿ 3 ಸೀಟ್ಗಳನ್ನು ಹಂಚಿಕೊಂಡಿರೋ ಕಾಂಗ್ರೆಸ್ ಪಕ್ಷ ಜೊತೆಗೆ ಕೈಗೂಡಿಸ್ಬಿಟ್ಟು ತ್ರಿವಿಕ್ರಮನಂತೆ ತಮ್ಮ ಚುನಾವಣಾ ಪ್ರಚಾರವನ್ನ ಭಾರಿ ಅಬ್ಬರದಿಂದ, ಆಡಂಬರದಿಂದ ಶುರು ಮಾಡಿಕೊಂಡಿದ್ರು. ವಿಶೇಷವಾಗಿ ಅವರ ಗುರಿಯೇ ಇನ್ನಾರೂ ಅಲ್ಲ, ನಿರೀಕ್ಷೆಯಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ವಾಧಿಕಾರತ್ವದ ವಿರುದ್ಧ ತನ್ನ ಹೋರಾಟ, ಸರ್ವಾಧಿಕಾರತ್ವನ ನಾಶ ಮಾಡುತ್ತೇನೆ ಅನ್ನೋ ಪರಾಕ್ರಮಶಾಲಿ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದ ಅರವಿಂದ್ ಕೇಜ್ರಿವಾಲ್ ತಮ್ಮದೇ ಅಧಿಕೃತ ನಿವಾಸದಲ್ಲಿ ಈಗ್ಗೆ 4 ದಿನಗಳ ಹಿಂದೆ ತಮ್ಮ ಅತ್ಯಾಪ್ತ ಕಾರ್ಯದರ್ಶಿ, ಅವರ ಆಪ್ತ ಕಾರ್ಯದರ್ಶಿ ವೈಭವ್ ಕುಮಾರ್, ಅದು ವೈಭವ್ ಕುಮಾರ್, ಅದು ಬಹುಶಃ ವೈಭವ್ ಕುಮಾರ್ ಅಂತ ಬಂಗಾಲಿ ಮೂಲದವರು ಇರ್ಬೋದು, ಆ ವೈಭವ್ ಕುಮಾರ್ನ ಮಾಡಿಕೊಂಡ ಅವಾಂತರದಿಂದಾಗಿ ಭಾರಿ ಮುಜುಗರವನ್ನು ಎದುರಿಸಬೇಕಾಗಿ ಬಂದಿದೆ. ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರು ಈಗಾಗಲೇ ಅವರು ಜೈಲಿನಿಂದ ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದು ತಮ್ಮ ಮನೇಲಿದ್ದಾರೆ. ಅವರು ಆಫೀಸ್ಗೆ ಹೋಗೋ ಹಾಗಿಲ್ಲ, ಅಧಿಕೃತ ಕಡತಗಳನ್ನ ಪರಿಶೀಲಿಸೋ ಹಾಗಿಲ್ಲ. ಆದ್ರೆ ಅವ್ರ ಮನೆಗೆ ಅವರನ್ನು ಭೇಟಿ ಮಾಡ್ಲಿಕ್ಕೆ ಬಂದಿದ್ದ ರಾಜ್ಯಸಭಾ ಸದಸ್ಯ ಮತ್ತು ಆ ಪಕ್ಷದ ಅತ್ಯಂತ ಶ್ರದ್ಧಾವಂತ ಹೋರಾಟಗಾರ ನಾಯಕಿ ಸ್ವಾತಿ ಮಾಲಿವಾಲ್, ಆಕೆಯ ಮೇಲೆ ಅವರ ಆಪ್ತ ಕಾರ್ಯದರ್ಶಿ ಅವರಿವತ್ತು ಪೊಲೀಸರ ಎದುರಿಗೆ ಹೇಳಿಕೆ ಕೊಟ್ಟಿದ್ದಾರಂತೆ. ಅವರು ಪೊಲೀಸರಿಗೆ ನೀಡಿರುವ ದೂರಿನ ಪ್ರಕಾರ ಬಹುಶಃ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಈ ಘಟನೆ ನಡೀತು. ವೈಭವ್ ಕುಮಾರ್ ಅನ್ನೋ ಅವರ ಆಪ್ತ ಕಾರ್ಯದರ್ಶಿ ಆಕೆಯ ಮೇಲೆ ಅತ್ಯಂತ ತೀವ್ರವಾದ ದೈಹಿಕ ಹಲ್ಲೆಯನ್ನು ನಡೆಸಿದ್ದಾನೆ. ಕಾಲಿಂದ ಒದ್ದಿದ್ದಾನೆ, ಕೈಯಿಂದ ಗುದ್ದಿದ್ದಾನೆ, ಅವರ ಹೊಟ್ಟೆ ಮತ್ತು ಎದೆಭಾಗಕ್ಕೂ ಕೂಡ ಘಾಸಿ ಆಗೋ ರೀತಿಯಲ್ಲಿ ಹೊಡೆದಿದ್ದಾನೆ. ಜೊತೆಗೆ ಕೈಯಲ್ಲಿ ಕೋಲ್ ಹಿಡಿದು ಬಾರಿಸಿದ್ದಾನೆ ಅಂತ ಕೂಡ ಅವರು ದೂರಿನಲ್ಲಿ ದಾಖಲು ಮಾಡಿದ್ದಾರೆ. ಈ ಘಟನೆ ವಿಶೇಷತೆ ಏನಂತಂದ್ರೆ, ಘಟನೆ ನಡೆದ ನಂತರವೇ ಸ್ವಾತಿ ಮಾಲಿವಾಲ್ ಅಲ್ಲಿನ ದಿಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳ್ತಾರೆ, ಇಂಥದ್ದೊಂದು ಹಲ್ಲೆ ಆಗಿದೆ, ನಾನೀಗ ಬರ್ತಾ ಇದ್ದೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ತಲುಪೋದ್ರಲ್ಲಿ ಯಾವುದೋ ಆಗಂತುಕ ಮೂಲದಿಂದ ಅವರಿಗೆ ಫೋನ್ ಕರೆಗಳು ಬರುತ್ತವಂತೆ. ಅದಾದ ನಂತರ ಪೊಲೀಸರ ಹತ್ರ ಯಾವುದೇ ಲಿಖಿತ ದೂರು ನೀಡದೇನೆ ನಾನು ಮತ್ತೆ ಹೋಗಿ ಬರ್ತೇನೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಡ್ತಾರೆ. ಅದಾದ ನಂತರ ಕಳೆದ 3 ದಿನಗಳಿಂದ ಸ್ವಾತಿ ಮಾಲಿವಾಲ್ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ.
ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಿಲ್ಲ. ಆಕೆ ದಿಲ್ಲಿಯ ಆಮ್ ಆದ್ಮಿ ಪಕ್ಷದ ವಕ್ತಾರರ ಪೈಕಿ ಪ್ರಮುಖರಾಗಿದ್ರು. ಯಾವುದೇ ಪ್ರತಿಭಟನೆ, ಚಳುವಳಿ, ಸತ್ಯಾಗ್ರಹ ನಡೆದು ಕೂಡ ಮುಂಚೂಣಿಯಲ್ಲಿ ಇರ್ತಾ ಇದ್ರು ಈ ಸ್ವಾತಿ ಮಾಲಿವಾಲ್. ಆಕೆ 3 ದಿನಗಳ ಕಾಲ ಅದೃಶ್ಯರಾಗಿದ್ರು. ಕಡೆಗೂ ನಿನ್ನೆ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಮಧ್ಯ ಪ್ರವೇಶ ಮಾಡಿದ ನಂತರ ಆ ದಿಲ್ಲಿ ಪೊಲೀಸ್ ಠಾಣೆಯ ಪೊಲೀಸರು SP ದರ್ಜೆಯ ಅಧಿಕಾರಿ, ಮಹಿಳಾ ಅಧಿಕಾರಿ ಒಬ್ಬರು ಸ್ವಾತಿ ಮಾಲಿವಾಲ್ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ 1:30ಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅವರ ದೂರನ್ನ ದಾಖಲಿಸಿಕೊಂಡಿದ್ದಾರೆ, ಲಿಖಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಆ ದೂರಿನ ವಿವರಗಳೇನಂತೂ ಪೂರ್ಣವಾಗಿ ಗೊತ್ತಾಗಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಇದೊಂದು ಗಂಭೀರವಾದ ಘಟನೆ ಅಂತ ಅರ್ಥವಾಗಿದೆ. ಅವರ ಈ ಹೇಳಿಕೆ ಪಡ್ಕೊಂಡ ನಂತರ FIR ಕೂಡ ದಾಖಲಾಗಿದೆ. ಆ FIR ನಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ವೈಭವ್ ಕುಮಾರ್ನನ್ನ ಆರೋಪಿಯನ್ನಾಗಿ ಹೆಸರಿಸಲಾಗಿದೆ. ಆಶ್ಚರ್ಯ ಅಂತಂದ್ರೆ ಇಷ್ಟೆಲ್ಲ ರಾದ್ದಾಂತ ನಡೆದ ನಂತರವೂ ಕೂಡ ಅವರ ಮತ್ತೊಬ್ಬ ಸಹೋದ್ಯೋಗಿ ಇದೇ ಲಿಕ್ಕರ್ ಹಗರಣದಲ್ಲಿ ಜೈಲಿಗೆ ಹೋಗಿ ಬಿಡುಗಡೆ ಆಗಿ ಜಾಮೀನು ಪಡೆದು ಹೊರಗೆ ಬಂದಿರೋ ಸಂಜಯ್ ಸಿಂಗ್ ಒಂದು ಪತ್ರಿಕಾಗೋಷ್ಠಿ ಕರೆದು ಬಿಟ್ಟು, ಹೌದು, ಸ್ವಾತಿ ಮಾಲಿವಾಲ್ ಮೇಲೆ ಒಂದು ಅಹಿತಕರ ಹಲ್ಲೆ ನಡೆದಿದೆ, ನಡಿಬಾರ್ದಾಗಿತ್ತು, ನಡೆದಿದೆ. ಆದ್ರೆ ಈ ಕುರಿತು ಅರವಿಂದ್ ಕೇಜ್ರಿವಾಲ್ ಅವರು ತಕ್ಷಣವೇ ಆ ಆರೋಪಿ ವಿರುದ್ಧ ಅತ್ಯಂತ ಉಗ್ರ ಕ್ರಮ ಕೈಗೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸಮಜಾಯಿಷನ್ನು ಕೊಟ್ಟಿದ್ರು. ಆಶ್ಚರ್ಯ ಅಂತಂದ್ರೆ ನಿನ್ನೆ ಅವರು ಲಖನೌನಲ್ಲಿ ಸಮಾಜವಾದಿ ಪಕ್ಷದ ನಾಯಕರಾದ ಅಖಿಲೇಶ್ ಯಾದವ್ ಅವ್ರ ಜೊತೆಗೆ ಪತ್ರಿಕಾಗೋಷ್ಠಿಗೆ ಬಂದಾಗ ಅವ್ರ ಜೊತೆಗೆ ಈ ವೈಭವ್ ಕುಮಾರ್ ಕೂಡ ಲಖನೌಗೆ ಬಂದಿದ್ರು ಅನ್ನೋ ವಿಚಾರ. ಅಂದ್ರೆ ಅವ್ರ ಮೇಲೆ ಉಗ್ರ ಕ್ರಮ ಕೈಗೊಳ್ಳೋದಿರಲಿ, ಅವ್ರನ್ನ ಸದ್ಯಕ್ಕೆ ಈ ವಿವಾದದ ದೃಷ್ಟಿಯಿಂದ ಆದ್ರೂ, ವಿವಾದ ಸಂದರ್ಭದಲ್ಲಾದ್ರೂ ದೂರವಿಡುವಷ್ಟು ಎಚ್ಚರಿಕೆ ವಹಿಸಿಲ್ಲ. ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯದಿಂದ ಇದ್ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಸ್ವಾತಿ ಮಾಲಿವಾಲ್ ಮೇಲೆ ನಡೆದ ಈ ಹಲ್ಲೆ, ದೈಹಿಕ ಹಲ್ಲೆಯ ಬಗ್ಗೆ ದಿಲ್ಲಿಯ ನಾಗರಿಕರು ಆಘಾತಗೊಂಡಿದ್ದಾರೆ. ಸಹಜವಾಗಿ ಆಮ್ ಆದ್ಮಿ ಪಕ್ಷದ ಪ್ರಮುಖ ಎದುರಾಳಿ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಶುರು ಮಾಡಿದೆ. ಆದ್ರೆ 2006ರಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಅಖಿಲ ಭಾರತ ಸೇವಾ ಹುದ್ದೆಗೆ ರಾಜೀನಾಮೆ ಕೊಟ್ಟು ಪರಿವರ್ತನ್ ಅನ್ನೋ ಒಂದು NGO ಅನ್ನು ಆರಂಭಿಸ್ಬಿಟ್ಟು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಚಟುವಟಿಕೆಗಳನ್ನು ಶುರು ಮಾಡ್ಕೊಂಡ್ರು, ಆಗ ಸ್ವಾತಿ ಮಾಲಿವಾಲ್ ಅಂತ ಅತ್ಯಂತ ಆಕರ್ಷಕ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಬಿಟ್ಟು ಬಹುರಾಷ್ಟ್ರೀಯ ಕಂಪನಿಯ ಹುದ್ದೆಯನ್ನು ತ್ಯಜಿಸ್ಬಿಟ್ಟು ಈ ಪರಿವರ್ತನಾ ಅನ್ನೋ ಸಂಘಟನೆ ಜೊತೆಗೆ ಸೇರ್ಕೊಂಡ್ರು. ಅವರ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ರು. ಅಷ್ಟೇ ಅಲ್ಲ, 2011ರ ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಸಂಘಟನಾ ಸಮಿತಿಯಲ್ಲಿ ಸ್ವಾತಿ ಮಾಲಿವಾಲ್, ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಜೊತೆಗೆ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ರು. ಅದರ ಸಂಘಟನೆಯಲ್ಲಿ ಇವ್ರ ಪಾತ್ರ ಬಹಳ ದೊಡ್ಡದಾಗಿತ್ತು. ಅದಾದ ನಂತರ ಆಮ್ ಆದ್ಮಿ ಪಕ್ಷ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ 2015ರಿಂದ 2024ವರೆಗೂ ಕೂಡ ದಿಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದಾರೆ ಈ ಸ್ವಾತಿ ಮಾಲಿವಾಲ್. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಈ ಹುದ್ದೆಗೆ ಬಂದ ಇಂಥ ಸ್ವಾತಿ ಮಾಲಿವಾಲ್ ಕಳೆದ ಜನವರಿನಲ್ಲಿ ಆಮ್ ಆದ್ಮಿ ಪಕ್ಷದಿಂದ ತಮ್ಮ ಪಕ್ಷದ ಇತರ ಸಹೋದ್ಯೋಗಿಗಳಾದ ಗುಪ್ತಾ ಮತ್ತು ಸಂಜಯ್ ಸಿಂಗ್ ಜೊತೆಗೆ ರಾಜ್ಯಸಭೆಗೆ ಚುನಾಯಿತರಾಗ್ತಾರೆ. ರಾಜ್ಯಸಭಾ ಸದಸ್ಯೆಯಾಗಿ ಇನ್ನೂ 5 ತಿಂಗಳಾಗಿರಲಿಲ್ಲ. ಅಷ್ಟೊತ್ತಿಗಾಗ್ಲೇನೆ ಅವ್ರ ಮೇಲೇನೋ ಒತ್ತಡ ಬಂತಂತೆ. ಬಲ್ಲ ಮೂಲಗಳ ಪ್ರಕಾರ ಆಕೆ ಮೊನ್ನೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಹೊರಗೆ ಬಂದು ತಮ್ಮ ಅಧಿಕೃತ ನಿವಾಸದಲ್ಲಿದ್ದಾಗ ಅವರ ಭೇಟಿಗಾಗಿ ಹೋಗ್ತಾರೆ. ಆಗ ಪಕ್ಷದ ವತಿಯಿಂದ ಅವ್ರಿಗೊಂದು ಆದೇಶ ಬರುತ್ತೆ, ದಯವಿಟ್ಟು ನೀವು ನಿಮ್ಮ ರಾಜ್ಯಸಭಾ ಸದಸ್ಯತ್ವವನ್ನ ಹಿರಿಯ ನ್ಯಾಯವಾದಿ, ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು, ಅಷ್ಟೇ ಅಲ್ಲ ಇಂಡಿಯಾ ಮೈತ್ರಿಕೂಟದ ಬಹುಪಾಲು ಪ್ರತಿಪಕ್ಷಗಳ ಪರ ನ್ಯಾಯಾಂಗೀಯ ಹೋರಾಟ ನಡೆಸಿದ ಒಬ್ಬ ಅಪ್ರತಿಮ ಖ್ಯಾತಿಯ ನ್ಯಾಯವಾದಿ, ದಯವಿಟ್ಟು ನೀವು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ನಿಮ್ಮ ರಾಜ್ಯಸಭಾ ಸದಸ್ಯತ್ವವನ್ನು ತೆರವು ಮಾಡಿಕೊಡಿ, ನಿಮ್ಮ ಸ್ಥಾನವನ್ನು ತೆರವು ಮಾಡಿಕೊಡಿ, ನಿಮ್ಮನ್ನ ಮತ್ತೆ ಪಂಜಾಬ್ ರಾಜ್ಯದ ಅಸೆಂಬ್ಲಿಯಿಂದ ಮರುನಾಮಕರಣ ಮಾಡ್ತೇವೆ, ಮತ್ತೊಮ್ಮೆ ಮರು ಆಯ್ಕೆ ಮಾಡ್ತೇವೆ ಅಂತ ಒಂದು ಆದೇಶ ಬಂತಂತೆ. ಇದರಿಂದ ದಿಗ್ಭ್ರಾಂತರಾದ ಸ್ವಾತಿ ಮಾಲಿವಾಲ್ ನಿರಾಕರಿಸಿದ್ದಾರೆ, ಪ್ರತಿಭಟಿಸಿದ್ದಾರೆ. ಆಗ ರೊಚ್ಚಿಗೆದ್ದ ಈ ವೈಭವ್ ಕುಮಾರ್ ಅನ್ನೋ ಆಪ್ತ ಸಹಾಯಕ ಆಕೆಯ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದಾನೆ. ಒಬ್ಬ ರಾಜ್ಯಸಭಾ ಸದಸ್ಯ ಮೇಲೆ, ಅದು ಯಾವ ಹೋರಾಟಗಾರ್ತಿ, ದಿಲ್ಲಿಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿ ಅನೇಕ ಕ್ರಾಂತಿಕಾರಿ ಕ್ರಮಗಳ ಮೂಲಕ, ವ್ಯಕ್ತಿಗತ ಹೋರಾಟದ ಮೂಲಕ ಸಂತ್ರಸ್ತ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಕ್ರಮಗಳು ಜಾರಿಯಾಗಕ್ಕೆ ಕಾರಣವಾಗಿದ್ರು. ಅಂತ ಮಹಿಳೆಯ ಮೇಲೆ ಮುಖ್ಯಮಂತ್ರಿಯ ಅಧಿಕೃತ ನಿವಾಸದಲ್ಲಿ ಈ ತರ ದೈಹಿಕ ಹಲ್ಲೆ ನಡೆಯೋದಾದ್ರೆ ರಾಷ್ಟ್ರದ ಜನತೆ, ಅದರಲ್ಲೂ
ರಾಷ್ಟ್ರ ರಾಜಧಾನಿ ದಿಲ್ಲಿಯ ನಾಗರಿಕರು ಅಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಗಾಬರಿ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಿರ್ಭಯ ಪ್ರಕರಣದ ನಂತರ ಮತ್ತು ಆಸಿಡ್ ದಾಳಿ ಒಳಗಾದ ಸಂತ್ರಸ್ತರ ಹಲವಾರು ಘಟ್ಟಗಳು ನಡೆದ ನಂತರ ಅವರ ಪುನರ್ವಸತಿ ಕಲ್ಪಿಸುವುದರಲ್ಲಿ ಸ್ವಾತಿ ಮಾಲಿವಾಲ್ ಪಾತ್ರ ಬಹಳ ದೊಡ್ಡದಾಗಿತ್ತು. ಚಿಕ್ಕ ವಯಸ್ಸಲ್ಲಿ ಅನೇಕ ರೀತಿಯಲ್ಲಿ ಬಹುವಿಧವಾಗಿ ನೊಂದ ಮಹಿಳೆಯರಿಗೆ ಅತ್ಯಾಚಾರಕ್ಕೊಳಗಾದ, ದೈಹಿಕ ಹಲ್ಲೆಗೊಳಗಾದ ನೊಂದ ಮಹಿಳೆಯರ ಪರ ಸಕಾರಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಕಾರಣವಾದ ಸ್ವಾತಿ ಮಾಲಿವಾಲ್ನ ಹೋರಾಟಗಾರ್ತಿಗೆ ಈ ಸ್ಥಿತಿ ಬರಬೇಕಾದ್ರೆ ಇವತ್ತು ಪಕ್ಷ ರಾಜಕಾರಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳಲ್ಲಿ ಅತ್ಯಂತ ಕ್ರಿಯಾಶಾಲಿ ಮಹಿಳಾ ನಾಯಕಿಯರ ರಾಜಕೀಯ ಬದುಕನ್ನ ಮುಗಿಸಿದಂತ ಅನೇಕ ಉದಾಹರಣೆಗಳು ನಮ್ಮ ಕಣ್ಣೆದುರಿಗಿವೆ. ದಿಲ್ಲಿಯಲ್ಲಿ 2-3 ಅವಧಿಗೆ ಅಧಿಕಾರ ನಡೆಸಿರೋ ಆಮ್ ಆದ್ಮಿ ಪಕ್ಷ, ಆದರ್ಶವಾದಿ ವಿದ್ಯಾವಂತ ಮಧ್ಯಮ ವರ್ಗಗಳ ಕನಸಿನ ಕೂಸಾಗಿ ಹೊರಹೊಮ್ಮಿದ್ದ ಆಮ್ ಆದ್ಮಿ ಪಕ್ಷದಲ್ಲಿ ಇಂಥದ್ದೊಂದು ಘಟ್ಟ ನಡೆದಿದೆ. ಖಂಡಿತವಾಗೂ ಆಮ್ ಆದ್ಮಿ ಪಕ್ಷದ ಚುನಾವಣಾ ಭವಿಷ್ಯದ ಮೇಲೆ ಕೂಡ ಒಂದು ಕರಾಳ ನೆರಳು ಬಿದ್ದಿದೆ. ಇಂತಹ ಘಟನೆಗಳಿಗೆ ಅದ್ ಯಾಕೆ ಅವಕಾಶ ಮಾಡಿಕೊಟ್ರು ಈ ಅರವಿಂದ್ ಕೇಜ್ರಿವಾಲ್? ಕಡೆಗೊಂದು ಮಾತು, ಈ ಸ್ವಾತಿ ಮಾಲಿವಾಲ್ ಮೇಲೆ ದೈಹಿಕ ಹಲ್ಲೆ ನಡೆಸಿರೋ ಆ ವೈಭವ್ ಕುಮಾರ್ ಅನ್ನೋ ಅವರ ಆಪ್ತ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ, ಲಿಕ್ಕರ್ ಹಗರಣದಲ್ಲೂ ಕೂಡ ಜಾರಿ ನಿರ್ದೇಶನಾಲಯದಿಂದ ಸತತವಾಗಿ ವಿಚಾರಣೆಗೊಳಪಟ್ಟಿದ್ದಾರೆ. ಅವರ ಕೈವಾಡದ ಬಗ್ಗೆ ಕೂಡ ಅನುಮಾನವಿದೆ, ವಿಚಾರಣಾಧಿಕಾರಿಗಳಿಗೆ ಅನುಮಾನವಿದೆ. ಇದು ಈತನ ಹಿನ್ನೆಲೆ. ಜೊತೆಗೆ 2007ರಲ್ಲೂ ಕೂಡ ಮತ್ತೊಂದು ಹಲ್ಲೆ ಪ್ರಕರಣದಲ್ಲಿ ಆತನ ಮೇಲಿದ್ದ ಪ್ರಕರಣ ಇನ್ನೂ ಮುಕ್ತಾಯಗೊಳ್ಳದೇ ಇರೋದ್ರಿಂದ ಇತ್ತೀಚೆಗೆ ತಾನೆ ದಿಲ್ಲಿಯ ವಿಜಿಲೆನ್ಸ್ ಕಮಿಷನರ್ ಇವರನ್ನ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕ ಹುದ್ದೆಯಿಂದ ಅವ್ರನ್ನ ಬಿಡುಗಡೆ ಮಾಡಿದ್ರು, ಅವ್ರನ್ನ ಡಿಸ್ಮಿಸ್ ಮಾಡಿದ್ರು. ಅಂತಹ ವ್ಯಕ್ತಿ ಇವತ್ತು ಕೂಡ ರಾಜಕೀಯ ಕಾರ್ಯದರ್ಶಿಯಾಗಿ ಅರವಿಂದ್ ಕೇಜ್ರಿವಾಲ್ ಜೊತೆಗಿದ್ದಾನೆ. ಅವರ ಬಲಗೈ ಬಂಟ್ನಾಗಿ ಒಬ್ಬ ಯುವ ಹೋರಾಟಗಾರ್ತಿ ಮೇಲೆ ಈ ರೀತಿ, ಅದು ರಾಜ್ಯಸಭಾ ಸದಸ್ಯೆ, ಒಬ್ಬ ಸಂಸದೆಯ ಮೇಲೆ ಈ ತರ ದಾಳಿ ಮಾಡಿ ಸುದ್ದಿ ಮಾಡಿರೋದು ಯಾಕೋ ಆಮ್ ಆದ್ಮಿ ಪಕ್ಷಕ್ಕೆ ಕೇಡುಗಾಲ ಬಂದಂತೆ ಕಾಣುತ್ತೆ. ಇವೆಲ್ಲ ಅಪಶಕುನ ತರ ನಡೀತಾ ಇದ್ದಾವೆ ಈ ಘಟನೆಗಳು. ಈ ದುರದೃಷ್ಟಕರ ಸನ್ನಿವೇಶ ಬದಲಾಗ್ಲಿ. ರಾಜಕೀಯ ಪಕ್ಷಗಳಲ್ಲಿ ಮಹಿಳಾ ನಾಯಕಿಯರ ಕುರಿತಂತೆ, ಮಹಿಳಾ ಹೋರಾಟಗಾರ್ತಿಯರ ಕುರಿತಂತೆ ಸುರಕ್ಷಿತ ವಾತಾವರಣ ಮೂಡ್ಲಿ. ಮತ್ತು ಇದ್ರ ಬಗ್ಗೆ ಇತರ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಕೂಡ ಇಂಥ ಪ್ರಕರಣಗಳಲ್ಲಿ ಪಕ್ಷ ರಾಜಕಾರಣದ ಹಂಗಿಗೆ ಬೀಳಬಾರದು, ನಿಷ್ಠುರವಾದ ನಿಲುವನ್ನು ತಾಳ್ಬೇಕು. ಸ್ವತಃ ಪ್ರಿಯಾಂಕಾ ಗಾಂಧಿಯವರೇ ಈ ಬಗ್ಗೆ ಸಣ್ಣ ಪ್ರತಿಕ್ರಿಯೆ ನೀಡಿದ್ರಷ್ಟೇ ಹೊರತು ಅದು ಆಮ್ ಆದ್ಮಿ ಪಕ್ಷದ ಆಂತರಿಕ ವಿಷಯ ಅನ್ನೋ ರೀತಿಯಲ್ಲಿ ಅಲಕ್ಷ್ಯ ಮಾಡಿದ್ದಾರೆ. ಹೀಗಾಗ್ಕೂಡ್ದು. ಮಿತ್ರ ಪಕ್ಷಗಳು ಕೂಡ ಕೇಜ್ರಿವಾಲ್ರನ್ನ ತರಾಟೆಗೆ ತಗೊಳ್ಬೇಕು. ಈ ವಿಷಯದಲ್ಲಿ ನಿಷ್ಠುರವಾದ ನಿಲುವು ತಾಳುವಂತೆ, ಅಪರಾಧಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.